ಸ್ನೇಹಿತರೆ ನಮಸ್ಕಾರ. ಗೃಹ ನಿರ್ಮಾಣದಲ್ಲಿ ಪುನರ್ಬಳಕೆಯ ಸಾಮಗ್ರಿಗಳನ್ನು ಒಪ್ಪಿಕೊಳ್ಳುವವರು ವಿರಳಾತಿ ವಿರಳ. ಆದರೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯೊಂದರ ಮುಖ್ಯಸ್ಥರಾಗಿರುವ ಜಿ.ವಿ. ದಾಸರಥಿಯವರು ಪ್ರತಿಷ್ಠಿತ ಸದಾಶಿವನಗರದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಈ ಮನೆಯ ನಿರ್ಮಾಣದಲ್ಲಿ ಮಾಡಿದ ಪುನರ್ಬಳಕೆಯ ಪರಿ ಇದೆಯಲ್ಲ, ಅದು ಅಭಿನಂದನೀಯ ಮಾತ್ರವಲ್ಲ, ಅನುಕರಣೀಯ ಕೂಡ. ಮರ, ಗಾಜು, ನಲ್ಲಿ, ಅಷ್ಟೇಕೆ ಬಾತ್ರೂಮ್ನ ಕಮೋಡ್ ಕೂಡ ಈ ಮನೆಯಲ್ಲಿ ಪುನರ್ಬಳಕೆಗೊಂಡಿವೆ. ಅದಾಗಲೇ ಇದ್ದ ನೆಲಮಹಡಿಯ ಮೇಲೆ ಬಹುತೇಕ ಬಳಸಿ ಬಿಸಾಕಿದ ಸಾಮಗ್ರಿಗಳಿಂದ ಡ್ಯೂಪ್ಲೆಕ್ಸ್ ಮನೆಯನ್ನು ಕೇವಲ 15 ಲಕ್ಷದಲ್ಲಿ ನಿರ್ಮಿಸಿ ಹೀಗೂ ಮನೆ ಕಟ್ಟಬಹುದು ಎಂದು ತೋರಿದ್ದಾರೆ. ಗೃಹ ನಿರ್ಮಾಣದಲ್ಲಿ ಪುನರ್ಬಳಕೆಯ ಪರಿಕಲ್ಪನೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದ ದಾಸರಥಿಯವರು ಕಚಡಾದಲ್ಲೂ ಮೌಲ್ಯವಿದೆ ಎಂದು ಸಾರಲು ತಮ್ಮ ಮನೆಯನ್ನು ಕಚಡ ಮನೆ ಎಂದು ಹೆಮ್ಮೆಯಿಂದ ಕರೆಯುತ್ತಾರೆ. ಕಚಡ ಮನೆಯಲ್ಲಿ ಆಧುನಿಕತೆ ಮತ್ತು ಸೌಂದರ್ಯಕ್ಕೆ ಸರಳತೆಯೇ ಭಾಷ್ಯವಾಗಿರುವುದನ್ನು ನೀವೀಗ ನೋಡುತ್ತಿದ್ದೀರಿ. ವೈಡ್ ಆಂಗಲ್ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿರುವ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಅಂದ ಹಾಗೆ ನೀವಿನ್ನೂ ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ. ನಮಸ್ತೆ. ನಮಸ್ಕಾರ. ಮನೆಗೆ ಬನ್ನಿ. ಈ ಒಂದು ಹೆಸರು ಕೇಳೋದೇ ಬಹಳ ಮಜವಾಗಿದೆ ಮತ್ತು ತುಂಬಾ ನೀವು ಹೆಮ್ಮೆಯಿಂದ ನೀವು ಈ ಒಂದು ಹೆಸರನ್ನು ಹೇಳ್ಕೊಳ್ತಾ ಇದ್ದೀರಿ. ಈ ಮನೆಯ ಒಂದು ವಿಶೇಷತೆ ಮತ್ತು ಈ ಮನೆಗೆ ನೀವು ಕಚಡ ಮನೆ ಅಂತ ಹೆಸರಿಟ್ಟ ಹಿನ್ನೆಲೆ ಮತ್ತು ಇಲ್ಲಿ ನೀವು ಬಳಸಿದಂತ ತತ್ವಗಳು, ಪರಿಕಲ್ಪನೆಗಳು ಇವನ್ನೆಲ್ಲ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿಕೊಡಿ. ನನ್ನ ಪ್ರೊಫೆಷನ್ ಮೆಕ್ಯಾನಿಕಲ್ ಇಂಜಿನಿಯರು ಅಂಡ್ ಒಂದು 40 ವರ್ಷದಿಂದ ಒಂದು ಕಂಪನಿಯ ಹೆಡ್ ಆಗಿದ್ದೀನಿ ನಾನು, ಫೌಂಡರ್ ಅಂಡ್ ಹೆಡ್. ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಸಾಫ್ಟ್ವೇರು, ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಎಲ್ಲ ಮಾಡುತ್ತೆ. ಆ ಕಂಪನಿಯ ಸಿಇಒ ನೀವು? ಹೌದು. ಓಕೆ, ರೈಟ್. ಲೀನ್ ವರ್ಕ್ಸ್ ಟೆಕ್ನಾಲಜಿ ಅಂತ ಕಂಪನಿ ಇದೆ. ಸೊ ಅದರ ಸಿಇಒ ಆಗಿದ್ದೀನಿ ಈಗ. ಓಕೆ. ಸೊ ಮನೆ ಕಟ್ಟಿದ್ದು 2010 ಅಲ್ಲಿ. ಸೊ 15 ವರ್ಷ ಆಗಿದೆ ಈಗ. ನಾವು ಕಟ್ಟುವಾಗ ನಮಗೆ ಒಂದು ಐಡಿಯಾ ಇತ್ತು ಆಸ್ ಅ ಫ್ಯಾಮಿಲಿ. ನಾನು, ವೈಫು, ಮಗಳು ಅಫ್ಕೋರ್ಸ್ ಇವಾಗ ಲಾಯರ್ ಆಗಿದ್ದಾಳೆ ಬೇರೆ ಕಡೆ. ಬಟ್ ನಾವು ಕಟ್ಟುವಾಗ ನಮಗೆ ಒಂದು ಐಡಿಯಾ ಇತ್ತು, ಲೆಟ್ ಇಸ್ ನಾಟ್ ಡೆಸ್ಟ್ರಾಯ್ ದ ಎನ್ವೈರನ್ಮೆಂಟ್ ಲೆಟ್ ಇಸ್ ಡೆಸ್ಟ್ರಾಯ್ ಟು ದ ಮಿನಿಮಮ್ ಪಾಸಿಬಲ್ ಎಕ್ಸ್ಟೆಂಟ್ ಅಂತ. ನಾವು ರೀಯೂಸ್, ರೀಸೈಕಲ್ ಅಂಡ್ ರೆಡ್ಯೂಸ್ ಅಂತೀವಲ್ಲ, ಅದು ನಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಇಲ್ವೇ ಇಲ್ಲ. ಝೀರೋ. ನಿಜ, ಏನೂ ಇಲ್ಲ. ಬೇರೆ ಕಡೆ ಇದೆ, ಬೇರೆ ಇಂಡಸ್ಟ್ರೀಸ್ ಎಲ್ಲ ನಾವು ರೀಸೈಕಲ್ ಮಾಡ್ತೀವಿ, ಪ್ಲಾಸ್ಟಿಕ್ ಗ್ಲಾಸ್ ಅನ್ನೆಲ್ಲ ಮಾಡ್ತೀವಿ, ಪೇಪರು. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಸ್ ದ ಮೋಸ್ಟ್ ವೇಸ್ಟ್ಫುಲ್ ಇಂಡಸ್ಟ್ರಿ. ಸೊ ವಿ ಸೆಡ್ ಲೆಟ್ ಅಸ್ ನಾಟ್ ಯೂಸ್ ದ ನಾರ್ಮಲ್ ಮೆಟೀರಿಯಲ್ಸ್ ಅಟ್ ಆಲ್. ಆದಷ್ಟು ಸ್ಟೀಲು, ಕಾಂಕ್ರೀಟ್, ಯಾಕಂದ್ರೆ ಕಾಂಕ್ರೀಟ್ ಅಲ್ಲಿ ನಾವು ಮರಳು ಯೂಸ್ ಮಾಡ್ತೀವಿ, ಆಮೇಲೆ ಸಿಮೆಂಟ್ ಇದೆ, ಆಮೇಲೆ ರೀಇನ್ಫೋರ್ಸ್ ಕಾಂಕ್ರೀಟ್ ಅಲ್ಲಿ ಸ್ಟೀಲ್ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಕಡಿಮೆ ಮಾಡಬೇಕು ಅಂತ ನಮ್ಮ ಇದು ಒಂದು, ದಟ್ ವಾಸ್ ರೆಡ್ಯೂಸ್. ಅಂಡ್ ಗ್ಲೇಸ್ ಟೈಲ್ಸ್ ಎಲ್ಲೂ ಒಂದು ಟೈಲ್ ಇಲ್ಲ ನಮ್ಮ ಮನೆಯಲ್ಲಿ. ಎರಡನೇದು ಅದು ರೆಡ್ಯೂಸು. ಎರಡನೇದು ರೀಯೂಸ್ ಅಲ್ಲಿ ಈಗ ಮೋಸ್ಟ್ ಆಫ್ ದ ಇದು ನಮ್ಮ ಮನೆ ಕಟ್ಟಿರೋದು ಮೋಸ್ಟ್ಲಿ ಗ್ಲಾಸ್ ಅಂಡ್ ವುಡ್ ಇಂದ. ಈ ವುಡ್ ಎಲ್ಲ ನಾವು ಮೆಷಿನರಿ ಇಂಪೋರ್ಟ್ ಮಾಡ್ತೀವಿ ಇಂಡಿಯಾದಲ್ಲಿ, ಫ್ರಮ್ ಕ್ಯಾನಡಾ, ಫ್ರಮ್ ಜರ್ಮನಿ, ಫ್ರಮ್ ಸ್ವೀಡನ್, ಈ ಕಡೆ ಈ ಕಂಟ್ರೀಸ್ ಇಂದ. ಸೊ ಅವರ ಸ್ಟ್ಯಾಂಡರ್ಡ್ ವುಡ್ ಅಲ್ಲಿ ಪೈನ್ ವುಡ್. ಸೊ ಈ ಕ್ರೇಟ್ಸ್ ಬರುತ್ತೆ ಮೆಷಿನರಿ, ಆ ಕ್ರೇಟ್ಸ್ ಎಲ್ಲ ಪೈನ್ ವುಡ್ ಅಲ್ಲಿ ಮಾಡಿ ಕಳಿಸ್ತಾರೆ. ಇಲ್ಲಿ ಬಂದ್ಮೇಲೆ ಆ ಕ್ರೇಟ್ ಯೂಸ್ಲೆಸ್, ಅದನ್ನ ಆಕ್ಷನ್ ಮಾಡ್ಬಿಡ್ತಾರೆ ಫ್ಯಾಕ್ಟ್ರಿಗಳೆಲ್ಲ. ಸೊ ದಟ್ ಇಸ್ ಅವೈಲಬಲ್. ಸೊ ಆ ವುಡ್ ಯೂಸ್ ಮಾಡಿದೀವಿ. ಆ ತರದ ಪ್ಯಾಕೇಜಿಂಗ್ ವುಡ್ ಅದನ್ನೇ ನೀವು ಇಲ್ಲಿ ಬಳಸಿರುವಂತದ್ದು. ಸೊ ಅಲ್ಲಲ್ಲಿ ಆಕ್ಚುಲಿ ನೈಲ್ ಮಾರ್ಕ್ಸ್ ಎಲ್ಲ ಕಾಣುತ್ತೆ, ಬಟ್ ನಾನು ತೋರಿಸಿದ್ರೆ ಮಾತ್ರ ಕಾಣುತ್ತೆ. ಇಲ್ಲಿದ್ರೆ ಇಟ್ ವೆರಿ ಬ್ಯೂಟಿಫುಲ್. ಈ ತರ ಇದು ನೋಡಿ, ಈ ಪೈನ್ ವುಡ್ ಅಲ್ಲಿ ಅದರ ಬ್ಯೂಟಿನೇ ಇದೆ. ಈ ಪ್ಯಾಟರ್ನ್ ಎಲ್ಲ ಅದರ ಪೈನ್ ವುಡ್ ಅಲ್ಲಿ ಮಾತ್ರ ಬರೋದು. ಸೊ ಇಟ್ ಅದರ ಲುಕ್ ಇದೆ. ಸೊ ದಟ್ ಇಸ್ ದ
ಆಮೇಲೆ ಗ್ಲಾಸ್ ಆಲ್ಮೋಸ್ಟ್ 85% ಆಫ್ ದ ಗ್ಲಾಸ್ ನಾವು ಫ್ರಮ್ ಡೆಮಾಲಿಶ್ಡ್ ಬಿಲ್ಡಿಂಗ್ಸ್. ಯಾಕಂದ್ರೆ ಎಷ್ಟೋ ಬಿಲ್ಡಿಂಗ್ಗಳು ಈಗ 25-30 ಇಯರ್ಸ್ ಆದ ತಕ್ಷಣ ಅದನ್ನ ಡೆಮಾಲಿಶ್ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ, ಇಲ್ಲ 10 ಸ್ಟೋರಿ ಬಿಲ್ಡಿಂಗ್ ಕಟ್ತಾರೆ, ಅದೆಲ್ಲ ಇದೆ. ಆ ಗ್ಲಾಸ್ ಎಲ್ಲಿ ಹೋಗತ್ತೆ, ಆ ಸೆರಾಮಿಕ್ಸ್ ಎಲ್ಲಿ ಹೋಗತ್ತೆ? ನಾವು ಆ ಟಾಯ್ಲೆಟ್ ಗಳಲ್ಲಿ ಇದು ಕಮೋಡ್, ವಾಶ್ ಬೇಸಿನ್ ಎಲ್ಲ ಇರುತ್ತೆ, ಪೈಪಿಂಗ್ ಸಿಸ್ಟಮ್ಸ್, ಟ್ಯಾಪ್ಸ್, ಶವರ್ಸ್ ಎಲ್ಲಿ ಹೋಗುತ್ತೆ? ಅದನ್ನ ಬಿಸಾಕ್ಬಿಡ್ತೀವಿ ನಾವು ಆಕ್ಚುಲಿ. ಸೊ ನಮ್ಮ ಮನೆಯಲ್ಲಿ ಈ ಗ್ಲಾಸ್ ಎಲ್ಲ ಆಲ್ಮೋಸ್ಟ್ 85% ಫ್ರಮ್ ಡೆಮಾಲಿಶ್ ಬಿಲ್ಡಿಂಗ್ಸ್. ಆಮೇಲೆ ಇದು ಸೆರಾಮಿಕ್ಸ್ ಎಲ್ಲ ಫಾರ್ 2 ಟಾಯ್ಲೆಟ್ಸ್ ಕಂಪ್ಲೀಟ್ ಆಗಿ ಫ್ರಮ್ ಡೆಮಾಲಿಶ್ ಬಿಲ್ಡಿಂಗ್ಸ್. ಈ ಸಿಂಕ್, ಕಮೋಡ್, ಪೈಪ್ ಸಿಸ್ಟಮ್ ಇವೆಲ್ಲದೂ ಕೂಡ ನೀವು ಏನು ರೀಯೂಸ್ಡ್ ಫ್ರಮ್ ಡೆಮಾಲಿಶ್ ಬಿಲ್ಡಿಂಗ್ಸ್ ಅದೆಲ್ಲ ಸಿಗತ್ತೆ. ನಾವು ಹೊಸ ಮನೆ ಕಟ್ತಾ ಇದೀವಲ್ಲ, ನಾವು ಹೊಸ ಐಟಮ್ಸ್ ಯೂಸ್ ಮಾಡಬೇಕು ಅಂತ ಒಂದೊಂದು ಇದು ಇದೆ. ನಿಜ. ಅದರಲ್ಲೂ ಈ ಟಾಯ್ಲೆಟ್ ನ ಕಮೋಡ್ ಅಥವಾ ಸಿಂಕ್ ಇದನ್ನ ಬಳಸಿದ್ದನ್ನು ಇನ್ನೊಬ್ರು ಬಳಸಲಿಕ್ಕೆ ತುಂಬಾನೇ ಏನು ಮುಜುಗರ ಮತ್ತು ಹಿಂಜರಿಕೆ ಇದೆ. ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಯಾಕಂದ್ರೆ ಎಷ್ಟೋ ಜನರು ನಾವು ಕಟ್ಟಿದ ತಕ್ಷಣ ಆಮೇಲೆ ಬರ್ತಾರೆ ಮನೆಗೆ, ನಾವು ಹೇಳಿದ್ರೆ ಇದು ಯೂಸ್ಡ್, ಆಲ್ರೆಡಿ ರೀಯೂಸ್ಡ್ ಅಂದ್ರೆ ಅಯ್ಯೋ ರೀಯೂಸ್ಡ್ ಅಂತ ಒಂದು ಇದು ಫೇಸ್. ನಾನು ಹೇಳ್ತೀನಿ, ಸರಿ ನೀವು ಮನೆ ರೆಂಟಲ್ ತಗೊಳ್ಳುವಾಗ ಹೊಸ ಮನೆ 10 ವರ್ಷ ಆದ್ಮೇಲೆ ಮೇ ಬಿ ಯು ಆರ್ ದ 4th ಟೆನೆಂಟ್. ನಿಜ, ಇಟ್ ಇಸ್ ಯೂಸ್ಡ್ ಅಲ್ವಾ ಅದು. ಆವಾಗ ಎಲ್ಲೋ ಇತ್ತು ನಿಮ್ ಮುಖ, ಈ ಮುಖ ಬರ್ತಾ ಇಲ್ಲಲ್ಲ. ಸೊ ಒಂದು ಯೋಚನಾ ಸರಣಿಯೇ ವಿಭಿನ್ನವಾಗಿ ಮಾಡಿದ್ರೆ ಬಹುಶಃ ಇವೆಲ್ಲ ಒಂದು ಸ್ವೀಕಾರಾರ್ಹ ಅಂತ ಅನ್ಸಿಬಿಡುತ್ತಲ್ಲ. ಕರೆಕ್ಟ್ ಕರೆಕ್ಟ್, ಅಕ್ಸೆಪ್ಟಬಲ್. ಆಕ್ಚುಲಿ ಇದು ನಾವು ಯೂಶುವಲ್ ಆಗಿ ರೀಯೂಸ್, ರೆಡ್ಯೂಸ್ ಅಂಡ್ ರೀಸೈಕಲ್ 3 R's ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನಾವು ಯೂಸ್ ಮಾಡಿರೋದು ಇನ್ನೊಂದು 4ನೇ R, ರೀಥಿಂಕ್. ನೀವ್ ಹೇಳೋ ತರ ರೀಥಿಂಕ್. ಎಲ್ಲದನ್ನು ಈ ತರ ಯಾಕೆ ಎಲ್ಲರೂ ಮಾಡ್ತಾ ಇದಾರೆ, ನಾವ್ ಯಾಕೆ ಮಾಡ್ಬೇಕು ಅಂತ ಒಂದು ರೀಥಿಂಕ್ ಇರ್ಬೇಕು. ಈ 4ನೇ ಐಟಮ್ ಅನ್ನ ಫಸ್ಟ್ ಗೆ ಹಾಕಿ ಉಳಿದ 3 ಹಾಕಿದ್ರೆ ಬಹುಶಃ ಫಾಲೋ ಮಾಡೋದು ಸುಲಭನೇ. ಹೌದು, ಫಸ್ಟ್ ರೀಥಿಂಕ್ ಮಾಡಿ ಆಮೇಲೆ ಈ 3 R ಗಳನ್ನ ಹಾಕ್ಬೇಕು. ಕರೆಕ್ಟ್. ರೆಡ್ಯೂಸ್, ರೀಸೈಕಲ್ ಅಂಡ್ ರೀಯೂಸ್. ಹೌದು. ಓಕೆ, ರೀಥಿಂಕ್ ಫಸ್ಟ್, ಆಮೇಲೆ ರೀಯೂಸ್, ರೆಡ್ಯೂಸ್, ರೀಸೈಕಲ್. ಓಕೆ, ವೆರಿ ನೈಸ್. ಸೊ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಇದನ್ನ ಕಟ್ಟಿದ್ರಿ. ಹೌದು. ನಿಮ್ ಮನೆಯಲ್ಲೆಲ್ಲ ಇದಕ್ಕೆ ಪ್ರೋತ್ಸಾಹ ಇತ್ತ? ಹೌದು, ನಮಗೆಲ್ಲರಿಗೂ ಒಂದು ಇದು, ವಿ ಡು ನಾಟ್ ಕೇರ್ ಅಬೌಟ್ ಸೊಸೈಟಿ ಈ ತರ ಹೇಳುತ್ತೆ, ಅವು ಸೊಸೈಟಿಗೋಸ್ಕರ ಕಟ್ಟಬೇಕು, ಇಲ್ಲ ನಾವು ಇದು ಕಟ್ಟಿದ್ಮೇಲೆ ಒಂದು ಇದು ಏನಂತಾರೆ ಅದಕ್ಕೆ ಗೃಹ ಪ್ರವೇಶ ಮಾಡ್ತೀವಿ, ಅದ್ರಲ್ಲಿ ತೋರ್ಸ್ಬೇಕು, ಈ ತರ ತೋರ್ಸಿದ್ರೆ ಏನಾಗತ್ತೆ ನಮಗೆ, ಮಾನ ಮರ್ಯಾದೆ ಅದೆಲ್ಲ ವಿ ಡು ನಾಟ್ ಥಿಂಕ್. ರೈಟ್. ಸೊ ನಮಗೋಸ್ಕರ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕಟ್ತಾ ಇದೀವಿ ನಾವು. ವಿ ಶುಡ್ ಬಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂಡ್ ವಿ ಶುಡ್ ನಾಟ್, ಮನೆಯಲ್ಲಿ ಏನಾದ್ರೆ ಕಟ್ಟಿದ ತಕ್ಷಣ ಫ್ರಮ್ ನೆಕ್ಸ್ಟ್ ಡೇ ಇಟ್ ಇಸ್ ಅ ವೇಸ್ಟ್ ಆಫ್ ಮನಿ ಕಂಪ್ಲೀಟ್. ನೆಕ್ಸ್ಟ್ ಡೇ ಇಂದ ಲ್ಯಾಂಡ್ ಅಪ್ರಿಶಿಯೇಟ್ ಆಗುತ್ತೆ, ಬಿಲ್ಡಿಂಗು ಕರೆಕ್ಟ್ ಝೀರೋ, ಅದರ ವ್ಯಾಲ್ಯೂ ಝೀರೋ. ನೆಕ್ಸ್ಟ್ ಡೇ ಯಾರಾದ್ರೂ ಬಂದ್ರೆ, ನಾನು ನೆಕ್ಸ್ಟ್ ಡೇ ಮಾರಿದ್ರೆ ಮನೆ, ಬಿಲ್ಡಿಂಗ್ ಯಾರು ದುಡ್ಡು ಕೊಡಲ್ಲ, ಲ್ಯಾಂಡ್ ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ. ಸೊ ವಿ ಸೆಡ್ ಲೆಟ್ ಅಸ್ ನಾಟ್ ವೇಸ್ಟ್ ಮನಿ ಆನ್ ದಿಸ್. ವಿ ಸೆಡ್ ರೀಯೂಸ್ ಅಲ್ಲಿ as much as possible we will reuse construction material, raw material. So glass is all reused, ಆಮೇಲೆ ಈ wood reused, electric fittings ಇದೆ ನೋಡಿ ಅದು reused. ನೀವು ಈ ಒಂದು ಮನೆ ಕಟ್ಟಲಿಕ್ಕೆ ಈ ಕಲೆಕ್ಷನ್ ಆಫ್ reused ಐಟಮ್ಸ್ ಇದೆಯಲ್ಲ, ಇದಕ್ಕೆ ಸುಮಾರು ಸಮಯ ಹೌದೌದು ಖರ್ಚು ಮಾಡಿ. ಅದು ಒನ್ಸ್ ನಾವು ಡಿಸೈಡ್ ಮಾಡಿದ್ಮೇಲೆ ಈ ತರ ಮನೆ ಕಟ್ಟಬೇಕು ಅಂತ, ದೆನ್ ಎವ್ರಿ ಸಂಡೇ ಐ ಯೂಸ್ ಟು ಗೋ, ಅಲ್ಲಲ್ಲಿ ಹೋಗಿ, ಇಲ್ಲ ವೆಬ್ ಅಲ್ಲಿ ಕೂತ್ಕೊಂಡು ಎಲ್ಲ ಡೆಮಾನ್ಸ್ಟ್ರೇಷನ್ ಕಾಂಟ್ರಾಕ್ಟ್ ಫೋನ್ ಮಾಡಿ, ಸರ್ ಈ ತರ ನನಗೆ ಏನಾದ್ರು ಗ್ಲಾಸ್ ಸಿಕ್ಕರೆ ಸೆಪರೇಟ್ ಆಗಿ ಇಡಿ, ಇಲ್ಲ ಸೆರಾಮಿಕ್ಸ್ ಡೆಮಾಲಿಶ್ ಮಾಡುವಾಗ ಸಿಕ್ಕರೆ ಸೆಪರೇಟ್ ಆಗಿ ನಾನು ಬಂದು ಪರ್ಚೇಸ್ ಮಾಡ್ತೀನಿ, ನಿಮಗೆ ಸುಮ್ನೆ ಅದು ವೇಸ್ಟ್, ದುಡ್ಡು ಸಿಗಲ್ಲ, ಅದೆಲ್ಲ ಹೇಳ್ತಾ ಇದ್ದೆ. ಸೊ ಒಂದು 6 months ಎವ್ರಿ ಸಂಡೇ ಅದು ಏನೇನ್ ಸಿಕ್ತೋ ಅದು ಬಂದು ಕಲೆಕ್ಟ್ ಮಾಡಿ ಇಲ್ಲ ಹಿಂದ್ಗಡೆ ಹಾಕ್ಬಿಡೋದು ಅಷ್ಟೇ. ಕಮ್ಮೋಡ್ಗಳು, ವಾಶ್ ಬೇಸಿನ್ಗಳು ಎಲ್ಲ ರೀಯೂಸ್. ಅದು ಆಮೇಲೆ ರೆಡ್ಯೂಸ್, ಗ್ಲೇಸ್ ಸ್ಟೈಲ್. ಈಗ ಫ್ಲೋರ್ ನೋಡಿದ್ರೆ ಕಂಪ್ಲೀಟ್ ಸಿಮೆಂಟ್ ಫ್ಲೋರ್ ಅನ್ನೇ ನಾವು ಮೊಸೈಕ್ ಪಾಲಿಶಿಂಗ್ ಮೆಷಿನ್ ಇದೆಯಲ್ಲ ಅದನ್ನ ಯೂಸ್ ಮಾಡಿ ಜಸ್ಟ್ ಪಾಲಿಶ್ ಮಾಡ್ಬಿಟ್ಟು, ಇದ್ರಲ್ಲೇ ಒಂದು ಚಂದದ ಪ್ಯಾಟರ್ನ್ ಆಗಿದೆ. ಹೌದು. ಸೊ ಇದು ಬರೀ ಸಿಮೆಂಟ್ ಫ್ಲೋರಿಂಗ್, ಸಿಮೆಂಟ್ ಫ್ಲೋರಿಂಗ್ ಪಾಲಿಶ್ ಮಾಡಿದ್ರೆ ಸಿಮೆಂಟ್
ನಾವು ಇದು ಪ್ಲಾಸ್ಟರ್ ಹಾಕ್ತಾರಲ್ಲ, ಅವಾಗ ಏನಾಗತ್ತೆ, ಕೆಲವು ಏರಿಯಾ ಇದು ವ್ಯಾಲಿ ಇರುತ್ತೆ, ಕೆಲವು ಪೀಕ್ಸ್ ಇರುತ್ತೆ. ಸೊ ನಮ್ಮ ಮೆಷಿನ್ ಬರೀ ಪೀಕ್ ಮಾತ್ರ ಅದು ಪಾಲಿಶ್ ಮಾಡಿ, ಅಲ್ಲಿ ಈ ತರ ಸ್ಮೂತ್ ಆಗಿ ಡಾರ್ಕ್ ಗ್ರೇ, ಇದು ವ್ಯಾಲಿ, ಇದು ಅಲ್ಲಿ ಟಚ್ ಆಗಿಲ್ಲ ಅದು. ಸೊ ಅದೇ ಒಂದು ಪ್ಯಾಟರ್ನ್ ಆಗ್ಬಿಟ್ಟಿದೆ. ಸೊ ಎಲ್ಲೂ ನಾವು ಟೈಲ್ಸ್ ಯೂಸ್ ಮಾಡಿಲ್ಲ. ಈವನ್ ಟಾಯ್ಲೆಟ್ ಅಲ್ಲಿ ಕಂಪ್ಲೀಟ್ ಇದೆ ಸಿಮೆಂಟ್ ಫ್ಲೋರಿಂಗ್. ಅದೊಂದು ರೆಡ್ಯೂಸು. ಇನ್ನೊಂದು ವಿಂಡೋಸ್ ಬರೀ ಗ್ಲಾಸ್ ಅಂಡ್ ವುಡ್. ಗ್ಲಾಸ್ ಇದು ಸಾರಿ ಸ್ಟೀಲೇ ಯೂಸ್ ಮಾಡಿಲ್ಲ ಎಲ್ಲೂ. ಸ್ಟೀಲ್ ಬಾರ್ಗಳಿಲ್ಲ. ಸೊ ದಟ್ ಈಸ್ ಸ್ಟೀಲ್ ರಿಡಕ್ಷನ್. ಮೇಲೆ ರೂಫ್ ಇಸ್ ಇದು ಬ್ಯಾಂಬೂ ಕಾರ್ರುಗೇಟೆಡ್ ಶೀಟ್. RCC ರೂಫೇ ಇಲ್ಲ ಎಲ್ಲೂ. ಕಂಪ್ಲೀಟ್ ಕಾರ್ರುಗೇಟೆಡ್ ಶೀಟ್ ಕೂಡ ನಿಮಗೆ ಸೆಕೆಂಡ್ ಹ್ಯಾಂಡ್ ಸಿಗ್ತಾ ಅಥವಾ ಇದು ಮಾತ್ರ? ಇಲ್ಲ, ಇದು ತಗೊಳ್ಬೇಕಾಯ್ತು. ಇದರ ಬಳಕೆ ಕಮ್ಮಿ, ಹಾಗಾಗಿ ನಿಮಗೆ ಇದು ಸೆಕೆಂಡ್ ಹ್ಯಾಂಡ್. ಆ ಟೈಮ್ ಅಲ್ಲಿ ಇದು 15 years ಬ್ಯಾಕ್ ಇದಕ್ಕಿಂತ ಕಡಿಮೆ ಇತ್ತು. ಇವಾಗ ಎಲ್ಲಾ ಕಡೆ ಸಿಗ್ತಾ ಇದೆ ಇದು. ಅಂಡ್ ಬ್ಯಾಂಬೂನೇ ಒಂದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂಡ್ ಇದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಆಗಿ ಯೂಸ್ ಆಗ್ತಾ ಇದೆ ಈಗ. ಹೌದು. ಸೊ ಈ ಮನೆಯಲ್ಲಿ ನಾನು ನೋಡ್ತಾ ಇದ್ದೀನಿ, ನೀವು ಗೋಡೆಯ ಬಳಕೆಯೇ ಬಹಳ ಕಮ್ಮಿ. ಓಪನ್ ವಿಂಡೋ. ಇದು ಫಸ್ಟ್ ಫ್ಲೋರ್ ನಲ್ಲಿದೆ. ನಿಮಗೆ ಆ ಒಂದು ಏನು ಕಳ್ಳತನದ ಭಯ ಆಗ್ಲಿ ಅಥವಾ ಸೇಫ್ಟಿ ಇಶ್ಯೂ ನಿಮಗೆ ಯಾವತ್ತು ಕಾಡ್ಲಿಲ್ವಾ? ಇಲ್ಲ. ಯಾಕಂದ್ರೆ ಸೇಫ್ಟಿ ಸೆಕ್ಯೂರಿಟಿ ನಮಗೆ ಆಕ್ಚುಲಿ ಏನು ಸೇಫ್ಟಿ ಅಂದ್ರೆ ನಮಗೆ ಭಯ ಏನು, ಯಾರಾದ್ರೂ ಬಂದು ಕಳ್ತನ ಮಾಡ್ತಾರೆ ಅಂತ. ನಮ್ಮ ಹತ್ರ ಏನಿಲ್ಲ. ಸೊ ನಮಗೆ ಅನಿಸ್ಲಿಲ್ಲ ಇದು ಏನಾದ್ರು ಪ್ರಾಬ್ಲಮ್ ಇದೆ ಅಂತ. ಇರುತ್ತೆ ಸ್ವಲ್ಪ ಇಲ್ಲೊಂದು ಕ್ಯಾಶು, ನೋ ಪ್ರಾಬ್ಲಮ್, ಅದು ಹೋಗ್ಲಿ. ಅಂಡ್ ಎರಡನೇದು, ನಮ್ಮ ಈ ಅಪ್ಲಯನ್ಸ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಆಸ್ ಫಾರ್ ಆಸ್ ಪಾಸಿಬಲ್, ಇನ್ಕ್ಲೂಡಿಂಗ್ ಕಾರು ಎಲ್ಲ ಫಸ್ಟ್ ಸೆಕೆಂಡ್ ಹ್ಯಾಂಡ್ ನೋಡ್ತೀವಿ ನಾವು. ಸೊ ಈ ಫ್ರಿಡ್ಜ್ ಆಲ್ಮೋಸ್ಟ್ 30 years ಆಗಿದೆ. ಇದು 15 years ಬ್ಯಾಕ್ ಅದು 10,000ಕ್ಕೆ ತಗೊಂಡಿದ್ವಿ. ಅದಕ್ಕೆ 300 ಲೀಟರ್ ಫ್ರಿಡ್ಜ್, ಅದು 3 ಡೋರ್. ಅವಾಗ ಎಷ್ಟು ವರ್ಷ ಹಳೆದಾಗಿತ್ತಿದ್ದು ನೀವು? ಅವಾಗ್ಲೇ ಒಂದು 15 years ಆಗಿದೆ. ನಿಮ್ ಕೈಗೆ ಬಂದು ಇನ್ನೊಂದು 30 ವರ್ಷ ಹಳೆ ಫ್ರಿಡ್ಜ್. ಹೌದು, ವೆರಿ ನೈಸ್. ಸೊ ಆತರ ಇದು ಏನೇ ಇರ್ಲಿ ಮುಂಚೆ ಒಂದು, ಸೊ ಮೈಕ್ರೋವೇವ್ ವಾಟ್ ಎವರ್ ಅಪ್ಲಯನ್ಸ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಆಗಿ ಫಸ್ಟ್ ವಿಲ್ ಸಿ. ಅದು ಸಿಗ್ಲಿಲ್ಲ, ದೆನ್ ವಿಲ್ ಟೇಕ್. ಸೊ ವೀಕ್ಷಕರ ನೋಡ್ಬೋದು, ಕಿಚನ್ ಕೂಡ ಬಹಳ ಸಿಂಪಲ್ ಆಗಿ ಏನೋ ಅರೇಂಜ್ ಮಾಡಿದ್ದಾರೆ. ಓಪನ್ ಕಿಚನ್. ಇಲ್ಲಿ ಕೂಡ ನೀವು ಬಳಸಿದ್ದೆಲ್ಲ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್. ಹೌದು, ಇದು ಈ ಸೇಮ್ ಇದೆ ಪೈನ್ ವುಡ್. ಬಟ್ ಒಳಗೆ ಇದು ಮಾಡ್ಯುಲರ್ ಕಿಚನ್ ಇದೆಯಲ್ಲ. ಸೊ ಅದರ ರೈಟ್ ಇದು 15 years ಬ್ಯಾಕ್ ಮಾಡಿರೋದು. ಸೊ ಆ ಪ್ಲಾಸ್ಟಿಕ್ ಕೋಟೆಡ್ ಇದು ರೈಟ್. ಅಂಡ್ ಈ ಸಿಂಕ್ ಸೆಕೆಂಡ್ ಹ್ಯಾಂಡ್. ಅದು ಫ್ರಮ್ ಇದು ಸಂಡೇ ಮಾರ್ಕೆಟ್. ಈ ಸಿಂಕ್ ನಾವು ತಗೊಳ್ಳುವಾಗ 1400 rupees ಒಂದು ಸಿಂಕ್. ಆವಾಗ ಹೊಸ ಸಿಂಕ್ 10,000, ನಮಗ್ ಸಿಕ್ತು 1400. ಎಲ್ಲಾ ಸಿಂಕ್ಗಳು ಇದೆ ಸೆಕೆಂಡ್ ಹ್ಯಾಂಡ್. ರೈಟ್. ಇದು ಬರೀ ನಮ್ಮ ಯುಟಿಲಿಟಿ ಸಿಂಕ್ ಅಂಡ್ ವಾಷಿಂಗ್ ಸಿಂಕ್. ಅಂಡ್ ಸೊ ಇಲ್ಲೊಂದು ಯುಟಿಲಿಟಿ ಏರಿಯಾ ಇದೆ. ಇಲ್ಲಿ ಕೂಡ ಓಪನ್ ಟು ವಿಂಡ್. ಈ ವೈರಿಂಗ್ ಎಲ್ಲ ಇದೆ ನೋಡಿ. ಸೊ ವೈರಿಂಗ್ ಕನ್ಸೀಲ್ಡ್ ವೈರಿಂಗ್ ಮಾಡ್ಬಿಡ್ತೀವಿ ಈಗ ಈ ಕಾಲದಲ್ಲಿ. ಹೌದು, ನಾವು ಕನ್ಸೀಲ್ಡ್ ಏನೇ ಬೇಡ, ಎಲ್ಲ ಓಪನ್ ಆಗೇ ಇರ್ಲಿ ಅಂತ. ಸೊ ಇಲ್ಲಿ ಈ ವೈಟ್ ಕಲರ್ ಇದು ಸ್ಟ್ರಿಪ್, ಅದರೆಲ್ಲ ವೈರ್ ಹೋಗ್ತಾ ಇದೆ. ಅಲ್ಲಿ ಇದು 2 ಸ್ಟ್ರಾ ಹ್ಯಾಟ್. ಆಕ್ಚುಲಿ 200 ರೂಪಾಯಿ ಒಂದು ಸ್ಟ್ರಾ ಹ್ಯಾಟ್ ಆವಾಗ ತಗೊಂಡಿರೋದು. ಆ ಶೇಪ್ ನೀರಲ್ಲಿ ಹಾಕಿ, ಆ ಶೇಪ್ ಟ್ರಯಾಂಗುಲರ್ ಶೇಪ್ ಮಾಡಿ ಅಲ್ಲಿ ಲ್ಯಾಂಪ್ ಆಗಿ ಯೂಸ್ ಮಾಡ್ತಾ ಇದೀವಿ. ಸೊ ಇನ್ನೊಂದು, ಇಲ್ಲಿ ನಮಗೆ ಸ್ಟ್ರಕ್ಚರ್ ಅಂಡ್ ಇಂಟೀರಿಯರ್ಸ್ ಏನಿಲ್ಲ, ಸ್ಟ್ರಕ್ಚರೇ ಇಂಟೀರಿಯರ್ಸ್. ಸೊ ಅದಕ್ಕೆ ಬೇರೆ ಬೇರೆ ಎಕ್ಸ್ಪೆನ್ಸ್ ಇರುತ್ತೆ. ನಾರ್ಮಲ್ ಮನೆಯಲ್ಲಿ ಎಕ್ಸ್ಪೆಂಡಿಚರ್ ಬೇರೆ ಇರುತ್ತೆ. ಇಲ್ಲಿ ಕೆಲವು ಕಡೆ ಮಿನಿಮಮ್ ಗೋಡೆ ನೀವು ನಿರ್ಮಿಸಿದ್ದೀರಿ, ಅದಕ್ಕೆ ಬಳಸಿದ ಮ್ಯಾಸ್ನರಿ ಅದು ಎಲಿಮೆಂಟ್ ಏನದು? ಸೊ ಇಲ್ಲೆಲ್ಲ ಈಗ ಇದು ಇದ್ರ ಕೆಳಗೆ ಇರೋ ರೂಮ್ ಎಲ್ಲ ಇದು ಮುಂಚೆನೆ ಇತ್ತು, 30 ವರ್ಷದ ಮುಂಚೆ. ಇದು ನಾವು ಕಟ್ಟಿದ್ದು. ಸೊ ಇಲ್ಲಿ ಬರೀ ಬ್ರಿಕ್ ವಾಲ್ ಅಂಡ್ ನಾರ್ಮಲ್ ಸನ್ ಡ್ರೈಡ್ ಬ್ರಿಕ್ಸ್ ಬರುತ್ತಲ್ಲ, ಅದಕ್ಕೆ ಯೂನಿಫಾರ್ಮ್ ಶೇಪ್ ಇರಲ್ಲ. ಸೊ ಒಂದೊಂದು ಬ್ರಿಕ್ ಸ್ವಲ್ಪ ಅಪ್ ಅಂಡ್ ಡೌನ್ ಇರ್ಬೋದು. ಇದು ಕಟ್ಟಿರೋದು ಆ ಬ್ರಿಕ್ ಯೂಸ್ ಮಾಡಿ. ಬಟ್ ನಾವೇನ್ ಹೇಳಿದ್ವಿ, ಈ ಪ್ಲಾಸ್ಟರ್ ಮಿನಿಮಮ್. ಸೊ ಒಂದು 1/4 inch ಪ್ಲಾಸ್ಟರ್ ಥ್ರೂ ಔಟ್ ಇದೆ ಅಷ್ಟೇ.
ಸೊ ಇಲ್ಲೆಲ್ಲ ನೋಡಿದ್ರೆ ಹ್ಮ್ ಯೂನಿಫಾರ್ಮ್ ಇರಲ್ಲ, ಹ್ಮ್ ಅಲ್ಲಿ ಮೇಲೆ ರೈಟ್ ಗೋಡೆನೆ ಸ್ವಲ್ಪ ಅಪ್ ಅಂಡ್ ಡೌನ್ ಇರುತ್ತೆ. ರೈಟ್. ಈ ಕಾಲದಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆತರ ಅಪ್ ಅಂಡ್ ಡೌನ್ ಮಾಡ್ತಾರೆ. ನಾವು ನಮ್ದೇ ಬಂತು, ದುಡ್ಡು ಸೇವ್ ಮಾಡ್ಬೇಕು ಅಂತ ನಮ್ದು. ರೈಟ್ ರೈಟ್. ಹಾಗೆ ನಮಗೊಮ್ಮೆ ನಿಮ್ಮ ಬಾತ್ರೂಮ್ ಕೂಡ ನೋಡೋ ಕುತೂಹಲ. ಇಲ್ಲಿ ಬರೀ ಇದು ವಾಟರ್ ಪ್ರೂಫ್ ಪೇಂಟ್ ಒಂದು ಪೇಂಟ್. ಓಕೆ. ಅಂಡ್ ಸೈಡ್ ಅಲ್ಲೂ ಕೂಡ ಹ್ಮ್. ಜಸ್ಟ್ ಟು ಬ್ಯೂಟಿಫೈ Okay. ಈ ಇದು ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟಿದೀವಿ. ಓಕೆ. ಬಟ್ ಒಂದು ಗ್ಲೇಸ್ ಟೈಲ್ ಇಲ್ಲ. ರೈಟ್. ಅಂಡ್ ಈ ಬಾತ್ರೂಮ್ ಪ್ಲಸ್ ಇನ್ನೊಂದು ಬಾತ್ರೂಮ್ ಇದೆ, ಹ್ಮ್. ಎರಡು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಕ್ತು ಕಂಪ್ಲೀಟ್. ಇದೆಲ್ಲ ಇದು ಹಿಂದ್ವೇರ್, ಇದು ಬಂದು ಜಾಕ್ವಾರ್, ಎಲ್ಲ ಸೆಕೆಂಡ್ ಹ್ಯಾಂಡ್. ಎಲ್ಲ ಸೆಕೆಂಡ್ ಹ್ಯಾಂಡ್. ಓಕೆ. ಸೊ ಈ ಎರಡು ಟಾಯ್ಲೆಟ್ಗೆ ಒಂದು 7,000 ರೂಪಾಯಿಗೆ ತಗೊಂಡಿವಿ ಆ ಟೈಮಲ್ಲಿ. ಅಂಡ್ ವೆರಿ ರೇರ್ಲಿ ವಿ ಫೈಂಡ್ ಪೇಂಟಿಂಗ್ಸ್ ಇನ್ ಬಾತ್ರೂಮ್. ಏನೋ ಒಂಥರ ಬಾತ್ರೂಮ್ ಹೊಕ್ಕಂಗ ಅನ್ನಿಸ್ತಾ ಇಲ್ಲ. ಈ ತರ ಒಂದು ಏನು ಬದುಕನ್ನ ಸಾಗಿಸ್ಲಿಕ್ಕೆ ನೀವು ತುಂಬಾ ನಿಮ್ಮ ಕಂಫರ್ಟ್ಸ್ ಅನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗಿ ಬರ್ತದ. ವಾಟ್ ಇಸ್ ಮೈ ಕಂಫರ್ಟ್ ಲೆವೆಲ್ ಅಂತ ಅದನ್ನೇ ರೀಥಿಂಕ್ ಮಾಡ್ಬೇಕು. ಈಗ ಸಿಂಪಲ್ ಎಕ್ಸಾಂಪಲ್, ಈಗ ನಾರ್ಮಲಿ ವಿ ಥಿಂಕ್ ಎಲ್ಲರೂ ಒಂದು ಕಾಟ್ ಇರಬೇಕು, ನಿಜ, ಮಲಗೋದಕ್ಕೆ. ಇದು ಹಾಸಿಗೆ ಮೇಲೆ ದಟ್ ವಿಲ್ ಬಿ ಅಬೌಟ್ 2.5 feet above the ground. ಅದ್ರ ಮೇಲೆ ನಾವು ವಿ ಹ್ಯಾವ್ ಟು ಸ್ಲೀಪ್ ಅಂತ. ಯಾಕೆ ಅದು ಎಲ್ಲಾದ್ರೂ ಹಳ್ಳಿಯಲ್ಲಿ ಇಫ್ ಇಟ್ ಇಸ್ ಎ ಸೇಫ್ಟಿ, ಎಲ್ಲಾದ್ರೂ ಇದು ಹಾವುಗಳು ಬರುತ್ತೆ, ಇಲ್ಲ ಸಮಥಿಂಗ್ ಎಲ್ಸ್ ಇಸ್ ದೇರ್, ಸೊ ಅದು ಮೇ ಬಿ ದೇರ್ ಇಟ್ಸ್ ರಿಕ್ವೈರ್ಡ್. ಬಟ್ ಇಲ್ಲಿ ಯಾಕೆ? ಸೊ ವಿ ಜಸ್ಟ್ ಸೆಡ್ ಲೆಟ್ ಅಸ್ ಸ್ಲೀಪ್ ಆನ್ ದ ಫ್ಲೋರ್. ಸೊ ಬೆಡ್ ಇದೆ ಅಂಡ್ ಇನ್ನೊಂದು ಮಸ್ಕಿಟೋ ನೆಟ್. ನೀವು ಜಯನಗರದಲ್ಲಿರುವ ನಿಮ್ಮ ಆಫೀಸಿಗೆ ಸೈಕಲ್ ನಲ್ಲೇ ಟ್ರಾವೆಲ್ ಮಾಡ್ತೀರಿ ಅಂತ. ಎಷ್ಟು ವರ್ಷದಿಂದ ಹೀಗೆ ನೀವು ಸೈಕಲ್ ನಲ್ಲೇ ಹೋಗಿ ಬರ್ತಾ ಇದ್ದೀರಿ? ಇದು 25ನೇ ವರ್ಷ. ಈ 25 ವರ್ಷದಲ್ಲಿ ನೀವು ಸುಮಾರು ಎಷ್ಟು ಕಿಲೋಮೀಟರ್ ಸೈಕಲ್ ತುಳಿದಿರ್ಬೋದು? ಒಂದು ಅಟ್ ಲೀಸ್ಟ್ ಒಂದು 1.5 ಲಕ್ಷ ಜಸ್ಟ್ ಇಲ್ಲಿಂದ ಆಫೀಸ್ ಅಂಡ್ ಬ್ಯಾಕ್ ಡೈಲಿ. ಸರ್, ನೀವು ಎಂಜಿನಿಯರಿಂಗ್ ಮಾಡಿದವರು ಮತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದವರು ಮತ್ತು ನಿಮ್ಮದೇ ಆದ ಒಂದು ಕಂಪನಿ ಸಿಇಒ ಆಗಿದ್ದೀರಿ. ನಿಮ್ಮ ಜೊತೆಗಾರರು ಬಹುಶಃ ಪಾಶ್ ಆಗಿ ಬದುಕ್ತಾ ಇರ್ಬೋದು, ದೊಡ್ಡ ಕಾರ್ನಲ್ಲಿ ಓಡಾಡ್ತಾ ಇರ್ಬೋದು. ನಿಮಗೆ ಯಾವ ಒಂದು ಪೀರ್ ಕಂಪ್ಯಾರಿಸನ್ ಅನ್ನೋ ಪ್ರೆಷರೇ ಇರ್ಲಿಲ್ವಾ? ಮುಂಚೆ ಇತ್ತು. ಸೊ ನಾನ್ 25 years ಬ್ಯಾಕ್ ನಾನು ಸೈಕ್ಲಿಂಗ್ ಸ್ಟಾರ್ಟ್ ಮಾಡುವಾಗ ಆವಾಗ ನಾನು ಕ್ವೈಟ್ ಆಗಿ ಮಾಡ್ತಾ ಇದ್ದೆ. ಯಾರಿಗೂ ಗೊತ್ತಿರ್ಲಿಲ್ಲ, ಸೈಕಲ್ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಬಟ್ ಅದ್ರ ಬಗ್ಗೆ ಏನು ಗಲಾಟೆ ಮಾಡ್ತಾ ಇಲ್ಲ ನಾನು. ಕ್ವೈಟ್ ಆಗಿ ನಾನು ಎಲ್ಲಾದ್ರೂ ಕಸ್ಟಮರ್ ಹತ್ರ ಹೋಗೋದಾದ್ರೆ ಕಾರಲ್ಲಿ ಹೋಗ್ತಾ ಇದ್ದೆ. ಬಟ್ ಒಂದ್ ದಿವಸ ಏನಾಯ್ತು, ಯಾರೋ ನಮ್ಮ ಫ್ರೆಂಡ್, ಜರ್ನಲಿಸ್ಟ್ ಫ್ರೆಂಡ್ ಒಬ್ರು, ಅವ್ರು ಹೋಗಿ ಬರ್ದ್ಬಿಟ್ರು ನ್ಯೂಸ್ ಪೇಪರ್ ಅಲ್ಲಿ ಬಂದ್ಬಿಟ್ಟು, ಟೈಮ್ಸ್ ಆಫ್ ಇಂಡಿಯಾನು ಯಾವ್ದು ಜ್ಞಾಪಕ ಇಲ್ಲ, ಈ ತರ ಸಿಇಒ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ಸೈಕಲ್ ಅಲ್ಲಿ ಹೋಗ್ತಾರೆ, ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ಅಯ್ಯೋ ಇದು ನನ್ನ ಅವಮಾನ ಆಗ್ಬಿಡತ್ತಲ್ಲ ಅಂತ ನೋಡಿದೆ ನಾನು. ಬಟ್ ನೆಕ್ಸ್ಟ್ ಡೇ 2-3 ಫ್ರೆಂಡ್ಸ್, ಎಲ್ಲ ಕಂಪನಿ ಪ್ರೆಸಿಡೆಂಟ್, ಸಿಇಒ, ಏನಪ್ಪ ಸೈಕಲ್ ಅಲ್ಲಿ ಹೋಗ್ತಾರೆ, ನಾನು ಹೋಗ್ಬೇಕಂತ ಇದೀನಿ, ಎಷ್ಟು ಯು ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಅಂತ. ಸೊ ಇದು ಇಟ್ ವಾಸ್ ಅ ರಿವರ್ಸ್. ಇದು ದೆನ್ ಆ ಆರ್ಟಿಕಲ್ ಬಂದ್ಮೇಲೆ ಲಾಟ್ ಆಫ್ ಆರ್ಟಿಕಲ್ ಟಿವಿಯಲ್ಲಿ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್. ಸೊ ದೆನ್ ಐ ಬಿಕೇಮ್ ಇದು ಏನಂತಾರೆ, ಒಂದು ಐಕಾನ್ ಆಫ್ ಸೈಕ್ಲಿಂಗ್. ಈ ಪರ್ಟಿಕ್ಯುಲರ್ ಪೇಂಟಿಂಗ್ ಗೆ ಹಿಸ್ಟ್ರಿ ಏನಂದ್ರೆ, ಇಲ್ಲಿ ಆಕ್ಚುಲಿ ನಾರ್ಮಲಿ ಈಗ ಕಿಚನ್ ಮೇಲೆ ಒಂದು ಇದಿರುತ್ತೆ, ಎಲೆಕ್ಟ್ರಿಕ್ ಚಿಮ್ನಿ ಒಂದಿರುತ್ತೆ. ಸೊ ನಮ್ಮ ಇವರು ಆರ್ಕಿಟೆಕ್ಟ್ ಹೇಳಿದ್ರು, ಚಿಮ್ನಿ ಇಲ್ಲಿ ಕ್ಲೋಸ್ ಮಾಡಿ ಚಿಮ್ನಿ ಹಾಕೋಣ ಅಂತ. ಸೊ ಅದು ನಾನು ಹೇಳಿದ ಚಿಮ್ನಿ ಬೇಡ, ಸುಮ್ನೆ ಎಲೆಕ್ಟ್ರಿಸಿಟಿ ಎಲ್ಲ ಯೂಸ್ ಮಾಡೋದು ಬೇಡ, ಇಲ್ಲಿ ನೀವೇ ಓಪನ್ ಆಗಿದೆ ಇದು, ಸೊ ಇದನ್ನ ಓಪನ್ ಆಗಿ ಬಿಟ್ಬಿಡೋಣ, ಮೇಲೆ ಹೋಗಿ ಅಲ್ಲಿ ಹೋಗತ್ತೆ ಅಂತ. ಬಟ್ ಏನಾಗತ್ತೆ, ಇಲ್ಲಿಂದ ಆಯಿಲ್ ಫ್ರೈ ಮಾಡಿದಾಗ ಆಯಿಲ್ ಎಲ್ಲ ಬರುತ್ತಲ್ಲ ಏರ್ ಅಲ್ಲಿ, ಇಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ ಅಂಡ್ ಮಿಕ್ಸ್ ವಿತ್ ಡಸ್ಟ್ ಅಂಡ್ ಈ ತರ ಒಂದು ಇದು. ಸೊ ಈ ಪ್ಯಾಟರ್ನ್ ಅದು ಆಕ್ಚುಲಿ ಡಸ್ಟ್ ಪ್ಲಸ್ ಆಯಿಲ್ ಆಕ್ಚುಲಿ. ಸೊ ನಾವೇನ್ ಮಾಡಿದ್ವಿ, ಸರಿ ಇದನ್ನೇ ಒಂದು ಕ್ಲೌಡ್ಸ್ ತರ ಮಾಡ್ಬಿಟ್ಟು ಒಂದು ಮರ ಮಾಡ್ಬಿಡೋಣ. ಸೊ ಹೌ ಡು ಯು ಲಿವ್ ವಿತ್ ಯುವರ್ ಪ್ರಾಬ್ಲಮ್ ಅಂತ. ಅಂಡ್ ಇನ್ನೊಂದು, ವಿ ಡೋಂಟ್, ಈಗ ಕಾಬ್ವೆಬ್ಸ್ ಅಲ್ಲಲ್ಲಿ ಕಾಬ್ವೆಬ್ಸ್ ಇರುತ್ತೆ, ಸೊ ಒಟ್ಟಡೆ ಇದು, ಬಟ್ ವಿ ಡೋಂಟ್ ರಿಮೂವ್ ದಟ್. ಯಾಕಂದ್ರೆ ಅಲ್ಲಿ ಸ್ಪೈಡರ್ ಲಿವಿಂಗ್, ಇದು ನಮ್ಮ ಮನೆ, ಇದು ಅವ್ರ ಮನೆನೂ ಇದು.
ಪ್ಲಸ್ ವಿ ಹ್ಯಾವ್ ಸ್ಕ್ವಿರಲ್ಸ್, ಬ್ಯಾಟ್ಸ್ ಬರುತ್ತೆ, ಆಮೇಲೆ ಇದು ಬೀದಿನ ನಾಯಿ ಯಾವಾಗ ಬರುತ್ತೆ, ಝೂ ತರ ಇದು. ಲಾಟ್ ಆಫ್ ಸ್ಪೀಶೀಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಇದು ಕೂಡ ರೀಯೂಸ್ಡ್ ಪೈನ್ ವುಡ್. ಇದು ಪೈನ್ ವುಡ್. ಸೊ ಇದು ನಮ್ಮ ಡಾಟರ್ ರೂಮು. ಡಾಟರ್ ಇಲ್ಲಿಲ್ಲ, ಬೇರೆ ಕಡೆ ಲಾಯರ್ ಆಗಿದ್ದಾರೆ. ಓಕೆ. ಸೊ ಇದು ಮುಂಚೆ ಹಳೆ ಮನೆ, ಇದು ಆಕ್ಚುಲಿ ಹೀಗಿತ್ತು, ಇದು ರೂಫ್, ಸ್ಲೋಪಿಂಗ್ ರೂಫ್. ಬಟ್ ಇಲ್ಲಿ ನಮಗೆ ರೂಮ್ ಬೇಕು. ಏನ್ ಮಾಡೋದು, ಇದನ್ನ ಮುರಿದಾಕಿ ಕಾಂಕ್ರೀಟ್ ಇದು ಮುರಿದಾಕಿ ಮತ್ತೆ ಫ್ಲಾಟ್ ಮಾಡ್ಬೇಕು. ಅದ್ರ ಬದಲು ನಾವೇನ್ ಮಾಡಿದ್ವಿ, ಇದು ಹೀಗೆ ಇದೆ, ಇದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಬಿಟ್ಟು, ಇಲ್ಲೆಲ್ಲ ಹಾಲೋ ಇದೆ ಕೆಳಗೆ. ಸೊ ಇದು ಫುಲ್ ಹಾಲೋ. ಸರಿ, ಸ್ಲೋಪ್ ರೂಫ್ ನ ಮೇಲೆ ನೀವೊಂದು ಸಣ್ಣ ಪ್ಲಾಟ್ಫಾರ್ಮ್ ತರ ಮಾಡಿ ಅಲ್ಲೇ ನೀವು ಒಂದು ರೂಮ್ ಕಟ್ಟಿದ್ದೀರಿ ಅಲ್ವಾ? ಸೊ ಗೋಡೆ ಬೇರ್ ಮಿನಿಮಮ್ ನೋಡಿ ವೀಕ್ಷಕರೇ ಇಲ್ಲಿ. ಸೊ ಹಾಗೇನೆ ಓಪನ್ ಏನು ಗ್ಲಾಸ್ ವಿಂಡೋಸ್, ಇಲ್ಲಿ ಗೋಡೆನೇ ಇಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ ಸ್ಟ್ರಕ್ಚರೇ ಇಂಟೀರಿಯರ್, ಸ್ಟ್ರಕ್ಚರ್ಗೂ ಇಂಟೀರಿಯರ್ಗೂ ಏನು ವ್ಯತ್ಯಾಸ ಇಲ್ಲ. ಸರ್, ಈ ಮನೆಯಲ್ಲಿ ನಾನು ಅಲ್ಲಲ್ಲಿ ಪೇಂಟಿಂಗ್ ನೋಡ್ತಾ ಇದ್ದೀನಿ. ಒಂದು ರೀತಿಯ ಸುಂದರವಾದ ಒಂದು ಪರಿಸರ ನಿರ್ಮಾಣ ಮಾಡ್ಲಿಕ್ಕೆ ಇದು ಸಹಕಾರಿಯಾಗಿರುವಂತದ್ದು. ಇದು ನಮ್ಮ ಅದೇ ಹೇಳಿದ್ನಲ್ಲ, ಎಲ್ಲ ರಿಪೇರ್ ಎಲ್ಲ ಮಾಡ್ತಾರಲ್ಲ, ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರನ್ನ ಕರಿತೀನಿ. ಅವ್ರ ಹೆಸರು ರಾಮಾಂಜಿ ಅಂತ. ಅವರು ಒಂದು ಸ್ಪೆಷಲ್ ಕಲೆ ಇದೆ ಅವರು. ಇದು ರಿಪೇರ್ ಅಂತೂ ಎಲ್ಲ ಮಾಡ್ತಾರೆ, ವೆರಿ ಗುಡ್ ಅಟ್ ಇಟ್. ಏನೇ ಪ್ಲಂಬಿಂಗ್, ಸಿಮೆಂಟ್ ಕೆಲಸ ಎಲ್ಲ ಮಾಡ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಗ್ರೇಟ್ ಆರ್ಟಿಸ್ಟ್. ಅಂಡ್ ಅವ್ರ ಐಡಿಯಾನೇ ಎಲ್ಲ, ಇದೆಲ್ಲ ಅವರೇ ಇದು ಐಡಿಯಾ ಮಾಡಿ ಅವರೇ ಪೇಂಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಸೊ ವಿತ್ ಮಿನಿಮಲ್ ಇದು ಎಫರ್ಟ್ ಅಂಡ್ ಕಾಸ್ಟ್ ಇದೆಲ್ಲ ಬ್ಯೂಟಿಫೈ ಮಾಡ್ಬಿಟ್ಟಿದ್ದಾರೆ. ಬಹಳ ಸುಂದರವಾದ ಮನೆ, ಒಂದು ಹೊಸ ಏನು ಪರಿಕಲ್ಪನೆ ಬಳಸಿ ನೀವು ಕಟ್ಟಿರುವಂತದ್ದು. ಈ ಮನೆಯ ನಿರ್ಮಾಣಕ್ಕೆ ವೆಚ್ಚ ಎಷ್ಟಾಯ್ತು ಸರ್? ಸೊ ಒಂದು ಇದು 15 ವರ್ಷದ ಮುಂಚೆ ಅಫ್ಕೋರ್ಸ್ ಮಾಡಿರೋದು. ಟೋಟಲ್ ಈ ಭಾಗ 15 ಲಕ್ಷ ಟೋಟಲ್ ಕಾಸ್ಟ್. ಆಮೇಲೆ ಒಂದು 2 ಲಕ್ಷ ಇದು ದೊಡ್ಡ ಒಂದು 20,000 ಲೀಟರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ 2 ಭಾಗ ಇದೆ ಅದರಲ್ಲಿ. 10,000 ಫುಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅದು ಆಕ್ಚುಲಿ ಮಾನ್ಸೂನ್ ಅಲ್ಲಿ ಕಂಪ್ಲೀಟ್ ನಾವು BWSSB ನೀರನ್ನೇ ಬಳಸುದಿಲ್ಲ, ಟ್ಯಾಪ್ ಕ್ಲೋಸ್ ಮಾಡ್ಬಿಡ್ತೀವಿ ವಾಲ್ವ್ 3 ತಿಂಗಳು. ಸೊ ಅದೊಂದು 2 ಲಕ್ಷ ಆಯ್ತು. ಬಟ್ ಆಕ್ಚುಲ್ ಮನೆ ಇದು 15 ಲಕ್ಷ. ವೆರಸ್ ನಾವು ನಾರ್ಮಲ್ ಮೆಥಡ್ ಅಲ್ಲಿ ಕಟ್ಟಿದ್ರೆ, ಅಂದ್ರೆ ಟೈಲ್ಸ್ ಯೂಸ್ ಮಾಡಿ ಇಲ್ಲೆಲ್ಲ ವಿಂಡೋ ಬಾರ್, ಇದು ಸ್ಟೀಲ್ ಬಾರ್ಸ್ ಹಾಕಿ ಎಲ್ಲ RCC ಇದೆಲ್ಲ ಹಾಕಿ ಆ ತರ ಮಾಡಿದ್ರೆ ಒಂದು 45 lakhs ಆಗ್ತಾ ಇತ್ತು ಆ ಟೈಮಲ್ಲಿ. ನಮ್ ಕಾಸ್ಟ್ ಆಕ್ಚುಲಿ 1/3 ಆಫ್ ದ ಕಾಸ್ಟ್. ಅಂಡ್ ಟೈಮು ಇನ್ಸ್ಟೆಡ್ ಆಫ್ ಆ ನಾರ್ಮಲ್ ಮೆಥಡ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಒಂದು 1.5 ವರ್ಷ. ಬಟ್ ನಮ್ಮನೆ ಟೋಟಲ್ ಕನ್ಸ್ಟ್ರಕ್ಷನ್ ಟೈಮ್ 5 months ಅಲ್ಲಿ ಅಷ್ಟೇ. ಯಾಕಂದ್ರೆ ಇದರಲ್ಲಿ ಅದೇ ಸ್ಟ್ರಕ್ಚರ್ ಅಂಡ್ ಇಂಟೀರಿಯರ್ ಅಂತ ಸೆಪರೇಟ್ ಏನಿಲ್ಲ. ಸ್ಟ್ರಕ್ಚರ್ 6 months, ಇಂಟೀರಿಯರ್ಸ್ 1 year. ಸ್ಟ್ರಕ್ಚರ್ ಅಂಡ್ ಇಂಟೀರಿಯರ್ 5 months ಎಲ್ಲ ಆಯ್ತು ಅಷ್ಟೇ. ಇದೇ ಒಂದು ಏನು ಬಹಳ ಕ್ರಾಂತಿಕಾರಿ ಯೋಚನೆ, ಸ್ಟ್ರಕ್ಚರ್ ಇಂಟೀರಿಯರ್ ಆಗುವಂತದ್ದು. ಈ ಪರಿಕಲ್ಪನೆ ಬಹಳ ಸುಂದರವಾಗಿದೆ. ಅದರೊಟ್ಟಿಗೆ ಎನ್ವೈರನ್ಮೆಂಟ್ ಮೇಲೆ ನೀವು ಹಾಕಿದ ಪ್ರೆಷರ್ ಕೂಡ ಬಹಳ ಬೇರ್ ಮಿನಿಮಮ್ ಅಥವಾ ನಿಲ್ ಅಂತ ಹೇಳುವಾಗೆ. ಮಿನಿಮಮ್ ನಿಲ್ ಅಂತೂ ಇಲ್ಲ, ಬಟ್ ಮಿನಿಮಮ್ ಏನೋ ನಮಗೆ ಪುಣ್ಯ ಬಿಣ್ಣ ಬರುತ್ತೋ ಏನೋ, ಆಮೇಲೆ ನೋಡ್ಬೇಕು. ಪ್ಯಾನ್ ಇಂಡಿಯಾ ಈ ತರದ ಮನೆ ಬಹುಶಃ ಇದೇ ಮೊದಲಿರ್ಬೋದು. ಯಾಕೆಂತ ಹೇಳಿದ್ರೆ ಸಂಪೂರ್ಣ ಒಂದು ರೀಯೂಸ್ಡ್ ಮೆಟೀರಿಯಲ್ ಇಂದಾನೇ ಕಟ್ಟಿರುವಂತ ಒಂದು ವಿಶೇಷವಾದ ಮನೆ ಇದು. ಆ ನಿಟ್ಟಿನಲ್ಲಿ ಬಹುಶಃ ನಿಮಗೆ ಬೇರೆ ಬೇರೆ ಕಡೆಯಿಂದ ವಿಸಿಟರ್ಸ್ ಬಂದು ನೋಡಿ ಹೋಗ್ತಾರೆ ಅಂತ ಕಾಣ್ತದೆ ಅಲ್ವಾ? ಆರ್ಕಿಟೆಕ್ಟ್ಸ್ ಬರ್ತಾರೆ, ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಇದ್ರ ಮೇಲೆ ಇದು ಏನಂತಾರೆ ಪ್ರಾಜೆಕ್ಟ್ ಮಾಡ್ತಾರೆ ಕಾಲೇಜಲ್ಲಿ. ಸೊ ಇದೆಲ್ಲ ಇದೆ. ರೈಟ್. ನಮಗೂ ಅದು ಏನೋ ಬೆನಿಫಿಟ್ ಆಗ್ತದೆ. ಸರ್, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು.